ಅವರಿಬ್ರು ಹೀಗೆ ಬೆಳಗಿನ ಜಾವನೆ ಎದ್ದು ಹೊರಡ್ತೀವಿ ಅಂತ ಹೇಳಿದ್ರು. ಹೌದಾ? ಪ್ರಭಾತ ಪೂಜೆ ಮಾಡ್ಸೋಕ್ ಹೋಗಿದ್ರಾ? ಹೌದಕ್ಕ. ಹೌದು. ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಶ್ಯಾಮ ನೀನು? ಪದ್ಮನಾಭ ನಗರದಲ್ಲಿರೋ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ಯಾ? ಹಾ ಹೌದು. ಹೌದಾ? ನೀವು ಆ ದೇವಸ್ಥಾನಕ್ಕೆ ಹೋಗಿದ್ರೆ ನಿಮ್ ಕಾರು ಬಸವನಗುಡಿಯಲ್ಲಿ ಏನ್ ಮಾಡ್ತಾ ಇತ್ತು? ಬಸವನಗುಡಿನಲ್ಲಿ ನೋಡಿದ್ರ ನಮ್ ಕಾರ್ನ? ನೋಡ್ದೆ. ಇಷ್ಟು ಬೆಳಿಗ್ಗೆ ಬಸವನಗುಡಿಗೆ ನೀವ್ಯಾಕೆ ಹೋಗಿದ್ರಿ ಅತ್ಗೆ? ಅಂದ್ರೆ ವಾಕಿಂಗ್ ಮಾಡೋದಕ್ಕೆ ಪಾರ್ಕ್ಗೆ ಹೋಗ್ತೀನಲ್ಲ, ಆ ಪಾರ್ಕ್ ಬಸವನಗುಡಿಯಲ್ಲಿ ತಾನೇ ಇರೋದು. ಹಾಗೆ ಪಾರ್ಕ್ಗೆ ಹೋಗ್ತಿರ್ಬೇಕಾದ್ರೆ ನಿಮ್ ಕಾರ್ ಕಾಣಿಸ್ತು. ನೀವು ಕೂಡ ಪಾರ್ಕ್ಗೆ ವಾಕಿಂಗ್ ಬಂದಿದ್ದೀರೇನೋ ಅನ್ಕೊಂಡೆ. ಆದ್ರೆ ಪಾರ್ಕಲ್ಲಿ ನೀವಿರ್ಲಿಲ್ಲ. ವೆಂಕಟೇಶ್ವರನ್ ದೇವಸ್ಥಾನಕ್ಕೆ ಹೋಗಿರೋ ನೀವು ಬಸವನಗುಡಿಗೆ ಯಾಕೆ ಬಂದಿದ್ರಿ? ಯಾಕೆ ಅಂದ್ರೆ ಬಸವನಗುಡಿನಲ್ಲಿ ಶಿವಾಲಯ ಇದೆಯಲ್ವಾ, ಅಲ್ಲಿಗೆ ಹೋಗಿದ್ವಿ. ಆ ಪಾರ್ಕ್ ಏರಿಯಾದಲ್ಲಿ ಶಿವನ್ ದೇವಸ್ಥಾನ ಇದೆಯಾ? ಇದೇ ಅತ್ಗೆ. ನೀವು ವಾಕಿಂಗ್ ಹೋಗೋ ಪಾರ್ಕ್ ದಾಟಿದ್ಮೇಲೆ ಸೆಕೆಂಡ್ ಲೆಫ್ಟ್ ತಿರುಗಿ, ಥರ್ಡ್ ರೈಟ್ ತಿರುಗಿ, ಫೋರ್ತ್ ಲೆಫ್ಟ್ ತಿರುಗಿ, ಸ್ಟ್ರೈಟ್ ಆಗಿ ಹೋಗಿ ಯೂ ಟರ್ನ್ ತಗೊಂಡು ಫಿಫ್ತ್ ಲೆಫ್ಟ್ ತಿರುಗಿದ್ರೆ ಅಲ್ಲೇ ಶಿವಾಲಯ ಇದೆ. ಅಲ್ಲಿ ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದೀವಿ ನಾವಿಬ್ರು. ಅದಕ್ಕೆ ನಮ್ ಕಾರ್ ನಿಮ್ಗೆ ಆ ಏರಿಯಾದಲ್ಲಿ ಕಾಣಿಸಿರ್ಬೇಕು. ಇರತ್ತೆ ಬಿಡು. ಅದ್ಗೆ ನಾಳೆ ನೀವು ಕೂಡ ನಮ್ ಜೊತೆಗೆ ಪ್ರಭಾತ ಪೂಜೆಗೆ ಯಾಕೆ ಬರಬಾರ್ದು? ನಾನಾ? ಹೌದತ್ಗೆ. ಹೀಗೆ ಪ್ರಭಾತ ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ತು ನಮ್ಮ ಹಾಗೇನೆ ಬೆಳಗ್ಗಿನ ಜಾವನೆ ಅಲಾರ್ಮ್ ಇಟ್ಕೊಂಡು ಎದ್ದು ತಲೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಹೀಗೆ ಪ್ರಭಾತ ಪೂಜೆ ಮಾಡಿಸ್ಕೊಂಡು ಬಂದ್ರೆ ನಾವು ಬೇಡ್ಕೊಳ್ಳೋ ಆಸೆಗಳೆಲ್ಲ ತಪ್ಪದೇ ಈಡೇರತ್ತಂತೆ. ದಿನ ಬೆಳಗಿನ ಜಾವ ಎದ್ದು ತಲೆ ಸ್ನಾನ ಮಾಡೋದಕ್ಕೆ ನನ್ ಕೈಲಾಗಲ್ಲ. ನಾನ್ ಬರಲ್ಲ. ನೀವ್ ಮಾಡ್ತಿದ್ದೀರಲ್ಲ ಸಾಕು. ನೀವು ಬರಲ್ಲ ಅಂತ ನನಗೆ ಗೊತ್ತು ಅತ್ತಿಗೆ. ಆ ಮಾತನ್ನ ನಿಮ್ ಬಾಯಿಂದನೇ ಹೇಳ್ಸೋದಕ್ಕೆ ಅಂತಾನೆ ಹಾಗೆ ಹೇಳಿದ್ದು. ಸೊ ನಾಳೆಯಿಂದ ನೀವು ನಮ್ಮನ್ನ ಫಾಲೋ ಮಾಡಲ್ಲ. ಥ್ಯಾಂಕ್ ಗಾಡ್. ಏನ್ ಬೇಕು? ನಿನ್ನನ್ನೇ ಕೇಳ್ತಿರೋದು. ಏನ್ ಬೇಕು? ಚೇಂಜ್ ಬೇಕು. ನಿಮ್ಮಿಂದ ಚೇಂಜ್ ಬೇಕು. ಏನ್ ಬದಲಾವಣೆ? ನಿಮ್ ಆಲೋಚನೆ ಬದಲಾಗ್ಬೇಕು. ನಿಮ್ ವರ್ತನೆ ಬದಲಾಗ್ಬೇಕು. ಯಾಕೋ ನನಗೆ ಗೊತ್ತಿಲ್ಲ ಅಕ್ಕ, ಮೊದ್ಲಿಂದನೂ ನಾನಂದ್ರೆ ನಿಮ್ಗಿಷ್ಟ ಇಲ್ಲ. ನಾನ್ ಏನ್ ಮಾಡಿದ್ರು ಅನುಮಾನಿಸ್ತೀರಾ, ಅವಮಾನಿಸ್ತೀರಾ. ನಾನು ಏನೋ ತಪ್ಪು ಮಾಡಿದೆ ಅಂತ ನಿರೂಪಿಸಿ ಎಲ್ರ ಮುಂದೆ ನಾನು ತಲೆ ತಗ್ಸೋ ಹಾಗೆ ಮಾಡಬೇಕು ಅಂತ ನೋಡ್ತೀರಾ. ಮಾಡಲ್ಲ ಅಕ್ಕ, ನಾನ್ ತಪ್ಪು ಮಾಡಲ್ಲ. ಒಂದ್ ವೇಳೆ ತಪ್ಪು ಮಾಡ್ಬೇಕು ಅಂತ ಬಂದ್ರು ಅದನ್ನ ಎದುರಿರೋರು ಒಳ್ಳೇದಕ್ಕೆ ಮಾಡ್ತೀನಿ ಹೊರತು ನನ್ ಸ್ವಾರ್ಥಕ್ಕೆ ಏನು ಮಾಡಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ವಿಷಯದಲ್ಲಿ ನಿಮ್ ವರ್ತನೆನ ಅಖಿಲ್ ಅವರು ಗಮನಿಸಿದ್ದಾರೆ. ಅನಾವಶ್ಯಕ ಪ್ರತಿ ವಿಷಯಕ್ಕೂ ಶ್ಯಾಮನ ಅನುಮಾನಿಸ್ಬೇಡ ಅಂತ ನಿಮ್ಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಆದ್ರೂ ನೀವೇನು ಬದಲಾಗಿಲ್ಲ ಅಕ್ಕ. ಅಖಿಲ್ ಅವ್ರ ಬಗ್ಗೆ ನನಗಿಂತ ನಿಮ್ಗೆ ಹೆಚ್ಚು ಗೊತ್ತು.
ಎದ್ರಿರೋರ್ಗೆ ಎಷ್ಟು ಗೌರವ ಕೊಡ್ಬೇಕೋ ಅಷ್ಟು ಗೌರವ ಕೊಡ್ತಾರೆ. ಆದ್ರೆ ಎದ್ರಿರೋರು ಆ ಗೌರವ ಕಾಪಾಡ್ಕೊಳ್ದೇ ಇದ್ರೆ ಸಹಿಸಲ್ಲ, ತುಂಬಾ ಸೀರಿಯಸ್ ಆಗಿ ರಿಯಾಕ್ಟ್ ಮಾಡ್ತಾರೆ. ಪರಿಸ್ಥಿತಿ ಅಷ್ಟು ದೂರ ಹೋಗೋದ್ ಬೇಡ ಅಕ್ಕ, ಅಷ್ಟು ದೂರ ಹೋಗೋದ್ ಬೇಡ. ಅಖಿಲ್ ಅವರು ನಿಮಗ್ ಕೊಡೋ ಗೌರವನ ಕಳ್ಕೋಬೇಡಿ. ನಂಬಿಕೆ ಆದ್ರೂ ಗೌರವ ಆದ್ರೂ ಕಳ್ಕೊಳ್ಳೋದು ಸುಲಭ, ಆದ್ರೆ ತಿರ್ಗಾ ಸಂಪಾದನೆ ಮಾಡೋದು ತುಂಬಾ ತುಂಬಾ ಕಷ್ಟ. ಯೋಚನೆ ಮಾಡಿ. ಗಂಡ ಇವಳಿಗೆ ಸಪೋರ್ಟ್ ಮಾಡ್ತಿದ್ದಾನೆ ಅಂತ ದಿನ ದಿನಕ್ಕೂ ಇವಳ ವಾಯ್ಸ್ ತುಂಬಾನೇ ಹೆಚ್ಚಾಗ್ತಾ ಇದೆ. ಮಾತಾಡೋದಕ್ಕೆ ಆಗದೆ ಇರೋ ಹಾಗೆ ಮಾಡ್ತೀನಿ ನಾನು. ಏನ್ ಶ್ಯಾಮ ಅಷ್ಟೊಂದು ಯೋಚಿಸ್ತಾ ಇದೀಯಾ? ಯಾವ್ದ್ರ ಬಗ್ಗೆ? ಕೃಷ್ಣ ತುಳಸಿ ಬಗ್ಗೆ ರೀ. ದಿನ ನಾವು ಏನಾದ್ರೂ ಸುಳ್ಳು ಹೇಳಿ ಕೆಲ್ಸಕ್ಕೆ ಹೋಗ್ಬೇಕಾಗಿದೆ. ಹೀಗೆ ಅತ್ತೆನೆಲ್ಲ ಮೋಸ ಮಾಡ್ತಿರೋದಕ್ಕೆ ತುಂಬಾ ನೋವಾಗ್ತಿದೆ. ಇಂಥ ಪರಿಸ್ಥಿತಿ ಬರುತ್ತೆ ಅಂತಾನೆ ಆ ಗೌರಮ್ಮನ್ ಸಾಲ ನಾನು ತೀರಿಸ್ತೀನಿ ಎಂದಿದ್ದು. ನೀನೇ ಕೇಳಲಿಲ್ಲ. ನಿನ್ನತ್ತೆ ಮನೆ ದುಡ್ಡಲ್ಲಿ ಹುಟ್ಟಿದ ಮನೆ ಸಾಲ ತೀರಿಸಲ್ಲ ಅಂದೆ. ನಿನ್ ಸಂಪಾದನೆಯಿಂದಾನೆ ಅವ್ರ ಸಾಲ ತೀರಿಸ್ತೀನಿ ಎಂದೆ. ನಿನ್ನ ಆಲೋಚನೆ ಒಳ್ಳೇದೆ, ನಿನ್ ನಿರ್ಧಾರನೂ ಒಳ್ಳೇದೆ. ಮಾಡ್ತಿರೋದು ಒಳ್ಳೆ ಕೆಲಸ ಆದಾಗ ಹೀಗ್ ಸುಳ್ಳು ಹೇಳೋದು ತಪ್ಪಲ್ಲ ಶ್ಯಾಮ. ನಿಜ ಹೇಳಿ ಎದುರಿರೋರ್ಗೆ ನೋವು ಕೊಡೋದಕ್ಕಿಂತ ಸುಳ್ಳು ಹೇಳಿ ಅವ್ರಿಗ ನೋವಾಗ್ದಿದ್ದ ಹಾಗೆ ಮಾಡೋದು ಒಳ್ಳೇದೇ ಅಲ್ವಾ? ನಿಜಾನೇ ರೀ. ಆದ್ರೆ ಐಶ್ವರ್ಯ ಅಕ್ಕಂಗೆ ನಮ್ ಮೇಲೇನೋ ಅನುಮಾನ ಬಂದಿದೆ. ನಾವ್ ಎಲ್ಲಿಗೋ ಹೋಗ್ತಿದೀವಿ ಅಂತ, ಅವ್ರಿಗೆ ಹೇಳ್ದೆ ಏನೋ ಮಾಡ್ತಿದೀವಿ ಅಂತ ಅಕ್ಕಂಗೆ ಅರ್ಥ ಆಗಿದೆ. ಅದನ್ ತಿಳ್ಕೊಳಕ್ಕೆ ಅಕ್ಕ ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ಅದೇ ನನಗ್ ಭಯ ಆಗ್ತಿದೆ ರೀ. ಮಾಡ್ಲಿ ಬಿಡು ಶ್ಯಾಮ, ಎಷ್ಟು ಪ್ರಯತ್ನ ಪಡ್ತಾರೋ ಮಾಡ್ಲಿ. ಅತ್ತಿಗೆ ಎಷ್ಟೇ ಪ್ರಯತ್ನ ಪಟ್ರು ವಿಷಯ ಅವ್ರಿಗೆ ಗೊತ್ತಾಗ್ದಿದ್ದ ಹಾಗೆ ಕೇರ್ಫುಲ್ ಆಗಿರೋಣ. ಮನೆ ಸೊಸೆ ಮನೆಯವ್ರಿಗೆ ಗೊತ್ತಿಲ್ಲದೆ ಕೆಲಸ ಮಾಡೋದು ಅಂತಂದ್ರೆ ಅಷ್ಟು ಈಸಿ ಅಲ್ಲ ಅಲ್ವಾ? ಯಾರಿಗೂ ಅನುಮಾನ ಬರ್ದಿದ್ದ ಹಾಗೆ ತುಂಬಾ ಕೇರ್ ತಗೋಬೇಕು. ಇಲ್ಲ ಅಂದ್ರೆ ಸಿಕ್ಕಾಕೋತೀವಿ. ಅದೇ ನನಗ್ ಭಯ ಆಗ್ತಿದೆ ರೀ. ದಿನ ದಿನ ಅಪಾಯ, 100 ವರ್ಷ ಆಯಸ್ಸನ್ ಹಾಗೆ ಹೀಗೆ ಎಷ್ಟ್ ಕಾಲ? ತಾತ ಮನೆಗ್ ಬಂದು ಮಮ್ಮಿಗ್ ನಿಜ ಹೇಳೋ ತನಕ ಹೀಗ್ ಮಾಡದ್ ತಪ್ಪೋದಿಲ್ಲ ಶ್ಯಾಮ. ಶ್ಯಾಮ, ನಾಳೆ ಇಷ್ಟ ಅರ್ಲಿಯಾಗಿ ಹೋಗೋ ಅವಶ್ಯಕತೆ ಇಲ್ಲ. ಇವತ್ತೇನೋ ಜಾಯ್ನಿಂಗ್ ರಿಪೋರ್ಟ್ ಕೊಟ್ಟಿದ್ದಕ್ಕೆ ಅರ್ಲಿ ಹೋಗ್ಬೇಕಾಯ್ತು. ನಾಳೆಯಿಂದ ಕರೆಕ್ಟ್ ಟೈಮಿಗೆ ಹೋಗ್ಬೋದು. ಸರಿ ರೀ. ಆದ್ರೆ ಹೇಗ್ ಹೋಗೋದು? ಮನೇಲಿ ಏನ್ ಹೇಳಿ ಹೋಗೋದು? ಇವತ್ತಾದ್ರೆ ದೇವಸ್ಥಾನಕ್ಕೆ ಹೋಗ್ತಿದೀವಿ ಅಂತ ಹೇಳಿದ್ವಿ. ನಾಳೆ ಏನ್ ಮಾಡೋದು? ಒಂದ್ ಕೆಲ್ಸ ಮಾಡೋಣ. ಏನದು? ಓಕೆನಾ? ಸರಿ ರೀ, ನೀವ್ ಹೇಳ್ದಾಗೆ ಮಾಡೋಣ. ಓಕೆ, ನಾಳೆ ಬಗ್ಗೆ ಯೋಚನೆ ಮಾಡದೆ, ಏನು ಟೆನ್ಷನ್ ಮಾಡ್ಕೊಳ್ದೆ ಹ್ಯಾಪಿಯಾಗಿ ಮಲ್ಗು. ಸರಿ ರೀ. ಗುಡ್ ನೈಟ್. ಗುಡ್ ನೈಟ್. ನಿಮ್ಮಂತ ಒಳ್ಳೆ ಗಂಡ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಅದೃಷ್ಟನೇ ರೀ.
ಯಾರೋ ಇಷ್ಟೊಂದು ಕೆಮ್ತಿದ್ದಾರೆ. ಯಾರು ಈ ತರ ಕೆಮ್ತಿರೋದು? ಕಂದ ಕಂದ ಅಖಿಲ್, ಏನಾಯ್ತಪ್ಪ? ಯಾಕಿಷ್ಟೊಂದು ಕೆಮ್ತಿದ್ಯಾ? ಏನೋ ಮಮ್ಮಿ, ಸಡನ್ ಆಗಿ ಅರ್ಧರಾತ್ರಿಯಿಂದ ಕೆಮ್ಮು ಶುರು ಆಗಿದೆ. ಹೌದಾ? ಕಾಫ್ ಸಿರಪ್ ಏನಾದ್ರೂ ತಗೊಂಡ್ಯಾ? 2-3 ಸಲ ತಗೊಂಡೆ ಮಮ್ಮಿ, ಕಮ್ಮಿ ಆಗ್ತಿಲ್ಲ ಅಮ್ಮ, ಕಮ್ಮಿ ಆಗ್ತಿಲ್ಲ. ಇಲ್ಲಿ ನೋಡಿ, ತಗೊಳ್ಳಿ, ಈ ಕಷಾಯ ಕುಡೀರಿ, ಕಡಿಮೆ ಆಗುತ್ತೆ. ಆಗ್ಲೇ 2 ಸಲ ಕೊಟ್ಟೆ ಆ ಕಷಾಯ, ಎಲ್ಲಿ ಕಮ್ಮಿ ಆಗಿದೆ? ಇನ್ ನನ್ನ ಕೈಲಾಗಲ್ಲ, ನಾನು ಅದನ್ನ ಕುಡಿಯೋದಿಲ್ಲ. ಇರು, ನಿಮ್ ಅಣ್ಣನ ಎಬ್ಬಿಸ್ತೀನಿ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾನೆ. ಹಾಸ್ಪಿಟ್ಲ್ಗ? ಬೇಡ ಅತ್ತೆ, ಕೆಮ್ಮಿಗೆ ಹಾಸ್ಪಿಟ್ಲ್ಗೆ ಯಾಕೆ? ಬೇಡ. ಮತ್ತಿವ್ನು ಕೆಮ್ಮಿಂದ ಇಷ್ಟೊಂದು ಕಷ್ಟ ಪಡ್ತಿದ್ದಾನಲ್ಲಮ್ಮ. ಅಂದ್ರೆ ಈಗ ಹಾಸ್ಪಿಟ್ಲ್ಗೆ ಹೋದ್ರೆ ಟೆಸ್ಟ್ ಮಾಡಿಸ್ಬೇಕು, ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಲೇಟ್ ಮಾಡ್ತಾ ಇರ್ತಾರೆ. ಹಾಗಂತ ಹೀಗೆ ಕೆಮ್ತ ಕೂತ್ಕೊ ಅಂತೀಯ ನನಗೆ? ನನ್ನ ಕೈಲಾಗಲ್ಲ. ಹಾಸ್ಪಿಟ್ಲ್ಗೆ ಬೇಡ ಅಂದ್ರೆ ನಿಮ್ಗೆ ಟ್ರೀಟ್ಮೆಂಟ್ ಬೇಡ ಅಂತಲ್ಲ ರೀ. ನೇಚರ್ ಕ್ಯೂರ್ ಸೆಂಟರ್ಗೆ ಹೋಗೋಣ, ಅಲ್ಲಿ ಆಯುರ್ವೇದಿಕ್ ಮೆಡಿಸಿನ್ ಇಂದ ಅಬೆ ಕೊಡ್ತಾರೆ, ಆಗ ಬೇಗ ಕಡಿಮೆ ಆಗತ್ತೆ. ಏನಂತೀರಾ? ಗುಡ್ ಐಡಿಯಾ ಶ್ಯಾಮ, ಗುಡ್ ಐಡಿಯಾ. ನಡಿ. ಸರಿ ಬನ್ನಿ, ನೇಚರ್ ಕ್ಯೂರ್ ಸೆಂಟರ್ಗೆ ಹೋಗೋಣ. ಬನ್ನಿ. ನೀವ್ಯಾಕತ್ತೆ? ಪರವಾಗಿಲ್ಲಮ್ಮ, ನಾನು ಬರ್ತೀನಿ. ನೀವು ಬೇಡ ಮಮ್ಮಿ, ಪೂಜೆ ಮಾಡ್ತಿದ್ದೀರಲ್ವಾ, ಪೂಜೆ ಮಧ್ಯದಲ್ಲಿ ಯಾಕೆ ಹಾಗೆ ನಿಲ್ಸ್ಬೇಕು? ಶ್ಯಾಮ ಕರ್ಕೊಂಡು ಹೋಗ್ತಾಳೆ ಬಿಡಿ. ಬನ್ನಿ ಅತ್ತೆ, ನೀವ್ ಹೋಗಿ ಪೂಜೆ ಮಾಡಿ. ಹುಷಾರಮ್ಮ. ಸರಿ ಅತ್ತೆ. ಕೆಮ್ಮು ಕಂಟ್ರೋಲ್ ಆಗದೆ ಇದ್ರೆ ತಕ್ಷಣ ನನ್ಗೆ ಫೋನ್ ಮಾಡಿ, ಆಮೇಲಾದ್ರೂ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ಬೇಕಾಗಿಲ್ಲ ಅತ್ತೆ, ನೀವೇನು ಗಾಬರಿ ಆಗ್ಬೇಡಿ, ಕಡಿಮೆ ಆಗತ್ತೆ. ನಡಿ ಶ್ಯಾಮ, ಬೇಗ ಹೋಗೋಣ ಬಾ. 1 ನಿಮಿಷ. ಬನ್ನಿ ಅತ್ತೆ, ನೀವ್ ಹೋಗಿ ಪೂಜೆ ಮಾಡ್ಕೊಳ್ಳಿ. ಕೃಷ್ಣ ಇದ್ದಾನಲ್ಲ, ಭಯ ಯಾಕೆ ಅತ್ತೆ, ನೀವು ಪೂಜೆ ಮಾಡ್ಕೊಳ್ಳಿ. ಸ್ವಾಮಿ, ಅಖಿಲ್ಗೆ ಬೇಗ ಕೆಮ್ಮು ಕಡಿಮೆ ಆಗೋ ಹಾಗೆ ಮಾಡಪ್ಪ. ತಡ್ಕೊಳಕ್ಕಾಗ್ದೆ ಕಷ್ಟ ಪಡ್ತಿದ್ದಾನೆ. ಅವನನ್ನ ನೋಡ್ತಿದ್ರೆ ನನ್ನ ಕರುಳು ಹಿಂಡ್ತಿದೆ. ಬೇಗ, ಆದಷ್ಟು ಬೇಗ ಆ ಕೆಮ್ಮು ಕಡಿಮೆ ಆಗೋ ಹಾಗೆ ಮಾಡು ಸ್ವಾಮಿ, ಮಾಡು. ಸಾರಿ ಮಮ್ಮಿ, ನಂಗೆ ಸ್ವಲ್ಪ ಕೆಮ್ಮು ಬಂದ್ರೂ ಗಾಬರಿ ಆಗ್ತಿದ್ದೀರಿ. ನನ್ಗೆ ಏನಾಗುತ್ತೋ ಅಂತ ಹೆದರ್ಕೋತಾ ಇದ್ದೀರಿ. ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡಿರೋ ನಿಮಗೆ ಈ ಥರ ಸುಳ್ಳು ಹೇಳಿ ಹೊರಗಡೆ ಹೋಗ್ತಿದ್ದೀವಿ. ಒಂದು ರೀತಿಯಲ್ಲಿ ನಿಮಗೆ ಮೋಸ ಮಾಡ್ತಿದ್ದೀವಿ. ಏನೂ ಮಾಡೋಕ್ಕಾಗ್ತಿಲ್ಲ, ನಮ್ಮನ್ನು ಕ್ಷಮಿಸಿ ಮಮ್ಮಿ. ಅತ್ತೆ, ಅತ್ತೆ, ಶ್ಯಾಮ ಅಖಿಲ್ ಇಷ್ಟು ಬೆಳಿಗ್ಗೆ ಎಲ್ಲಿಗೆ ಹೋಗ್ತಿದ್ದಾರೆ? ಅಖಿಲ್ಗೆ ಮಧ್ಯರಾತ್ರಿಯಿಂದ ಕೆಮ್ಮು ಶುರುವಾಗಿದೆಯಮ್ಮ. ನೇಚರ್ ಕ್ಯೂರ್ ಸೆಂಟರ್ಗೆ ಕರ್ಕೊಂಡು ಹೋದ್ಲು ಶ್ಯಾಮ. ಆಫ್ಟರ್ ಆಲ್ ಕೆಮ್ಮಿಗೆ ನೇಚರ್ ಕ್ಯೂರ್ ಸೆಂಟರ್ಗೆ ಹೋಗೋದು ಯಾಕತ್ತೆ? ಕಾಫ್ ತುಂಬಾ ಸಿವಿಯರ್ ಆಗಿತ್ತಮ್ಮ. ನಾನ್ ಸ್ಟಾಪ್ ಕೆಮ್ತಾನೇ ಇದ್ದ. ತುಂಬಾ ಕಷ್ಟ ಪಡ್ತಿದ್ದ, ಅದಕ್ಕೆ ಕರ್ಕೊಂಡು ಹೋದ್ಲು. ಬಾಗಲ್ ತನಕ ನಿಧಾನಕ್ಕೆ ಹೋದವರು ಆಮೇಲೆ ಓಡ್ ಹೋದ್ರಲ್ಲ. ಇವ್ರು ಹೋಗೋದ್ ನೋಡಿದ್ರೆ ಹಾಸ್ಪಿಟ್ಲಿಗೆ ಹೊರಟಿರೋ ಹಾಗಿಲ್ಲ.
ಏನೋ ವಿಷಯ ಇದೆ. ಅತ್ತೆ, ನನಗೇನೋ ಅನುಮಾನ ಬರ್ತಿದೆ. ಅನುಮಾನನಾ? ಹೌದು ಅತ್ತೆ. ಶ್ಯಾಮ ಅಖಿಲ್ನ ನೇಚರ್ ಕ್ಯೂ ಸೆಂಟರ್ಗೆ ಕರ್ಕೊಂಡು ಹೋಗ್ತಿಲ್ಲ, ಇನ್ನೆಲ್ಗೋ ಕರ್ಕೊಂಡು ಹೋಗ್ತಿದ್ದಾಳೆ. ಇನ್ನೆಲ್ಲಿಗೂ ಯಾಕೆ ಕರ್ಕೊಂಡು ಹೋಗ್ತಾಳೆ? ನೇಚರ್ ಕ್ಯೂರ್ ಸೆಂಟರ್ಗೆ ಕರ್ಕೊಂಡು ಹೋಗೋದು. ಅವನ ಅಷ್ಟೊಂದು ಕೆಮ್ತ ಕಷ್ಟ ಪಡ್ತಿದ್ದಾನಲ್ವಾ? ಮನೆಯಿಂದ ಹೊರಟಾಗ ಕೆಮ್ತಾನೆ ಇದ್ದ ಅತ್ತೆ. ಆದ್ರೆ ಕಾರ್ ಹತ್ರ ಹೋಗ್ತಿದ್ದ ಹಾಗೆ ಕೆಮ್ಮೆ ಇರ್ಲಿಲ್ಲ, ಕಡಿಮೆ ಆಗಿತ್ತು. ಅದಕ್ಕೆ ನನಗೆ ಅನುಮಾನ ಬರ್ತಿರೋದು. ಅದಕ್ಕೆ ಅನುಮಾನ ಯಾಕೆ ಐಶ್ವರ್ಯ? ಅವನಿಗೆ ಕೆಮ್ಮು ಕಡಿಮೆ ಆಯ್ತೇನೋ? ಹೇಗ್ ಕಡಿಮೆ ಆಗತ್ತೆ ಅತ್ತೆ? ಇಲ್ಲಿ ತನಕ ನಾನ್ ಸ್ಟಾಪ್ ಆಗಿ ಕೆಮ್ತಿದ್ದ ಅಂದ್ರಿ, ಸಡನ್ ಆಗಿ ಹೇಗ್ ಕಡಿಮೆ ಆಗತ್ತೆ? ಅದು ಶ್ಯಾಮ ಏನೋ ಕಷಾಯ ಕೊಟ್ಟಿದ್ಲಮ್ಮ, ಅದರಿಂದ ಕಡಿಮೆ ಆಗಿರ್ಬಹುದಲ್ವಾ? ಅದರಿಂದ ಕಡಿಮೆ ಆಗಿದ್ರೆ ಅವ್ರು ವಾಪಸ್ ಬರ್ಬೇಕಿತ್ತಲ್ಲ. ಕಾರಲ್ಲಿ ಯಾಕೆ ಹೋಗ್ತಾರೆ ಹೊರಗಡೆ? ಅತ್ತೆ, ನಾನ್ ಹೀಗೆ ಹೇಳ್ತಿದ್ದೀನಿ ಅಂತ ಏನು ಅನ್ಕೊಳ್ಬೇಡಿ. ಇತ್ತೀಚೆಗೆ ಶ್ಯಾಮನ್ ವರ್ತನೆ ತುಂಬಾನೇ ವಿಚಿತ್ರವಾಗಿದೆ. ಅಖಿಲ್ಗೂ ಕೂಡ ಏನೋ ಮಾಯೆ ಮಾಡಿ ಶ್ಯಾಮ ಏನೋ ಮಾಡ್ತಿದ್ದಾಳೆ. ಏನ್ ಮಾಡ್ತಿದ್ದಾಳೆ? ಅದೇನೋ ನನಗೂ ಗೊತ್ತಿಲ್ಲ, ಆದ್ರೆ ಖಂಡಿತವಾಗ್ಲೂ ಏನೋ ಮಾಡ್ತಿದ್ದಾಳೆ ಅಂತ ನನಗೆ ಅನುಮಾನ ಬರ್ತಿದೆ. ಅದು ನಿನ್ನ ಅನುಮಾನ ಮಾತ್ರ ಐಶ್ವರ್ಯ. ಅಲ್ಲ ಅತ್ತೆ, ಬೇಕಾದ್ರೆ ನನ್ ಜೊತೆ ಬನ್ನಿ, ಅವ್ರು ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ತೋರಿಸ್ತೀನಿ. ಸರಿ, ನನ್ ಪೂಜೆ ಪೂರ್ತಿ ಆದ್ಮೇಲೆ ಹೋಗಿ ನೀನ್ ಅನುಮಾನನ ಬಗೆಹರಿಸ್ಕೊಳ್ಳೋಣ. ಯಾವಾಗ್ಲೂ ಪೂಜೆ ಮುಗಿಸಿ ಹೋದ್ರೆ ಏನ್ ಉಪಯೋಗ ಆತೆ? ಅವ್ರು ಎಲ್ಲಿ ಹೋದ್ರು ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ನಾವ್ ಈಗ್ಲೇ ಹೋಗಿ ಅವ್ರ ಕಾರನ್ ಫಾಲೋ ಮಾಡಿದ್ರೆ ಅವ್ರು ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಗೊತ್ತಾಗುತ್ತೆ, ಏನ್ ಮಾಡ್ತಿದಾರೋ ಗೊತ್ತಾಗುತ್ತೆ. ಸರಿ, ನಡಿ. ನಿನ್ನ ಅನುಮಾನ ಬಗೆಹರಿಸೋಕಾದ್ರೂ ನಾನ್ ಬರ್ತೀನಿ. ಬನ್ನಿ ಅತ್ತೆ. ಡ್ರೈವರ್, ಡ್ರೈವರ್. ಹಾ ಮೇಡಮ್. ಅತ್ತೆ, ಅಲ್ಲಿ ನೋಡಿ, ಅಖಿಲ್ ಕಾರ್ ಮುಂದೆನೇ ಇದೆ. ಇದೇನು ಅದಕ್ಕೆ ಕಾರಿದ್ದಂಗಿದೆ? ಎಸ್, ಅತ್ತಿಗೆನೆ. ಇಷ್ಟು ಬೆಳಿಗ್ಗೆ ಐಶ್ವರ್ಯ ಅಕ್ಕ ಅತ್ತೆನೂ ಕರ್ಕೊಂಡು ಎಲ್ಲಿ ಹೊರಟಿರ್ತಾರೆ? ನಮ್ಮನ್ನ ಫಾಲೋ ಮಾಡ್ತಿದ್ದಾರೋ ಏನೋ. ನಮ್ಮ ಮೇಲೆ ಡೌಟ್ ಬಂದು ಫಾಲೋ ಮಾಡ್ತಿದ್ದಾರೇನೋ ಅಂತ ಡೌಟ್ ಆಗ್ತಿದೆ. ಈಗೇನ್ರಿ ಮಾಡೋದು? ನೀನೇನು ಗಾಬರಿ ಆಗ್ಬೇಡ ಶ್ಯಾಮ. ಅದಕ್ಕೆ ಕಣ್ಣಿಗೆ ಕಾಣ್ದ ಹಾಗೆ ನಿನ್ನ FM ಸ್ಟೇಷನ್ ಹತ್ರ ನಾನು ಇಳಿಸ್ತೀನಿ. ನೀನೇನು ಟೆನ್ಷನ್ ಆಗ್ಬೇಡ. ಶ್ಯಾಮ್, ಬೇಗ ಇಳಿ, ಬೇಗ. ಶ್ಯಾಮ, ಆಲ್ ದಿ ಬೆಸ್ಟ್. ಓಕೆ ರೀ. ಬೇಗ ಹೋಗು. ಅದಕ್ಕೆ ಇಲ್ಲಿಗೆ ಬರೋಷ್ಟರಲ್ಲಿ ನಾನು ನೇಚರ್ ಕ್ಯೂ ಸೆಂಟರಿಗೆ ಹೋಗ್ಬೇಕು. ನಮ್ ಕ್ಯಾಂಡಿಡೇಟ್ ಗೀತಾಗೆ ಜಾಬ್ ಕೊಡ್ಸೋಣ ಅನ್ಕೊಂಡ್ರೆ ಆ ಕೃಷ್ಣ ತುಳಸಿ ಬಂದು ಆ ಜಾಬ್ ತಗೊಂಡ್ಲಲ್ಲ ಸರ್. ಡೋಂಟ್ ವರಿ ಸೌಜನ್ಯ ಅವರೇ, ಜಾಬಿಗೆ ಸೇರೋ ಕೃಷ್ಣ ತುಳಸಿನೇ ಅವಳಷ್ಟಕ್ಕೆ ಅವಳು ಜಾಬ್ ಬಿಡೋ ಹಾಗೆ ಮಾಡ್ತೀನಿ. ಅದೇಗೆ ಸರ್? ಅವಳಾಗವಳೇ ಹೋಗ್ಬೇಕು, ಅವಮಾನ ಮಾಡ್ಬೇಕು. ಹಾಗೆ ಅವಳಾಗವಳೆ ಕೆಲಸ ಬಿಡೋಕೆ
ನಮ್ ಪಿಯೋನ್ ಲಿಂಗನ್ನ ಬಳಸ್ಕೋಬಹುದು. ಲಿಂಗಂ ಆಲ್ ಇನ್ ಒನ್. ಹ್ಯಾವಿಂಗ್ ಸಿಕ್ಕಾಪಟ್ಟೆ ಟ್ಯಾಲೆಂಟ್, ಬಟ್ ಅದೃಷ್ಟನೇ ಇಲ್ಲ. ನನ್ನ ಹತ್ರ ಏನು ಕೆಲಸ ಇರೋ ಹಾಗಿದೆ. ಹೌದ್ ಕಣೋ, ಈಗ ಕೃಷ್ಣ ತುಳಸಿ ಅಂತ ಸಿಂಗರ್ ಬರ್ತಾಳೆ. ಹಾ,